ಹಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಇದು ಒಂದು ನಮ್ಮ ಟ್ಯಾಲಿ ಆ್ಯಡ್ ಆನ್ ಆದ ರೀಸೈಕಲ್ ಬಿನ್ ಇನ್ ಟ್ಯಾಲಿ. ಬಹಳಷ್ಟು ಕಂಪ್ಯೂಟರ್ ವಿಂಡೋಸಲ್ಲಿ ರೀಸೈಕಲ್ ಬಿನ್ ಅಂತ ಇರುತ್ತೆ. ಸೊ ನಾವು ಫೈಲ್ಸ್ ಡಿಲೀಟ್ ಮಾಡಿದರೂ ಕೂಡ ಅದು ರೀಸೈಕಲ್ ಬಿನ್ನಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಮತ್ತೆ ಅದನ್ನ ಸೇವ್ ಮಾಡ್ಕೋಬೋದು. ಬಟ್ ಟ್ಯಾಲಿಯಲ್ಲಿ ಅಂತ ಯಾವುದೇ ಫೀಚರ್ ಇಲ್ಲ ರೀಸೈಕಲ್ ಬಿನ್ ಅಂತ. ಸೊ ಯಾವುದಾದ್ರೂ ವೋಚರ್ ನಾವು ಡಿಲೀಟ್ ಮಾಡಿದಾಗ ಕೂಡ ಅದು ನಮಗೆ ಬೇಕಾದಾಗ ರಿಸ್ಟೋರ್ ಆಗೋದಿಲ್ಲ. ಸೊ ಇದರಿಂದ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇದು ಒಂದು ನಮ್ಮ ಆ್ಯಡ್ ಆನಲ್ಲಿ ವೋಚರ್ ಡಿಲೀಟ್ ಆದರೂ ಕೂಡ ಅದು ನಾವು ರಿಸ್ಟೋರ್ ಮಾಡ್ಕೋಬೋದು. ಸೊ ಆ ಒಂದು ಆ್ಯಡನ್ನು ನಾನು ಆಲ್ರೆಡಿ ಟ್ಯಾಲಿಯಲ್ಲಿ ಎನೇಬಲ್ ಮಾಡ್ಕೊಂಡಿದ್ದೇನೆ ಮತ್ತು ಯೂಸರ್ಸ್ ಲೆವೆಲ್ ಟ್ಯಾಲಿನ ಓಪನ್ ಮಾಡಿದ್ದೇನೆ. ಇವಾಗ ಇದು ಡೇ ಬುಕ್ಕಲ್ಲಿ ಯಾವ ಥರ ಕಾಣುತ್ತೆ ನೋಡೋಣ. ಡೇ ಬುಕ್. ಸೊ ನಾನು ಎಂಟರ್ ಮಾಡ್ತೀನಿ ಸೇಲ್ಸ್ ಬಿಲ್ನ. ಇವಾಗ ನಾನು ಈ ವೋಚರ್ನ ಡಿಲೀಟ್ ಮಾಡ್ತೇನೆ. ಸೊ ಯೂಸರ್ಸ್ ಡಿಲೀಟ್ ಮಾಡೋದಕ್ಕಾಗೋದಿಲ್ಲ ವೋಚರ್ನ. ಸೊ ಇದು ರೀಸೈಕಲ್ ಬಿನ್ನಲ್ಲಿ ಸೇವ್ ಆಗಿರುತ್ತೆ. ಎಂಟರ್ ಕೊಡ್ತೀನಿ. ಇವಾಗ ಎಸ್ಕೇಪ್ ಕೊಟ್ಟೆ. ಸೊ ಇದು ಒಂದು ವೋಚರ್ ಆಪ್ಷನಲ್ ಆಗಿ ಶೋ ಆಗ್ತಾ ಇದೆ. ಇವಾಗ ಮತ್ತೆ ನಾನು ಬ್ಯಾಕ್ ಬರ್ತೇನೆ. ಇವಾಗ ನಾನು ಇವಾಗ ನೆಕ್ಸ್ಟ್ ಅಡ್ಮಿನ್ ಆಕ್ಸೆಸಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ನಾನು ಯೂಸರ್ಸ್ನ ಚೇಂಜ್ ಮಾಡ್ತೀನಿ. ಕೆ ಕಂಪನಿ. ಸೊ ಚೇಂಜ್ ಯೂಸರ್. ಸೊ ಯೂಸರ್ ಆಕ್ಸೆಸ್ನ ಓಪನ್ ಮಾಡ್ಕೊಂಡು ಇದರಲ್ಲಿ ನಾನು ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್ಗೆ ಬರ್ತೇನೆ. ನೆಕ್ಸ್ಟ್ ಡಿಲೀಟೆಡ್ ವೋಚರ್ಸ್ ರಿಜಿಸ್ಟರ್. ಸೊ ಆ ಒಂದು ಡಿಲೀಟ್ ಆಗಿರೋದು ಇವಾಗ ಅಡ್ಮಿನ್ ಆಕ್ಸೆಸಲ್ಲಿ ಬಂದಿದೆ. ಇವಾಗ ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದೆ, ಪರ್ಮನೆಂಟ್ ಡಿಲೀಟ್, ರಿಸ್ಟೋರ್ ವೋಚರ್. ಇವಾಗ ನಾನು ಇದನ್ನ ರಿಸ್ಟೋರ್ ವೋಚರ್ ಅಂತ ಹೇಳ್ತೇನೆ. ಪರ್ಮನೆಂಟ್ ಅಂದರೆ ಇದು ವೋಚರ್ ಡಿಲೀಟ್ ಆಗುತ್ತೆ ಪರ್ಮನೆಂಟ್ ಆಗಿ. ರಿಸ್ಟೋರ್ ವೋಚರ್ ಅಂದರೆ ಇದು ಡೇ ಬುಕ್ಗೆ ಮತ್ತೆ ಹೋಗಿ ಸೇವ್ ಆಗುತ್ತೆ. ಇವಾಗ ನಾನು ರಿಸ್ಟೋರ್ ವೋಚರ್ ಅಂತ ಕೊಡ್ತೇನೆ. ಸೊ ಇವಾಗ ಒಂದು ವಾರ್ನಿಂಗ್ ಬಂತು, ವೋಚರ್ಸ್ ನಂಬರ್ ರಿಪೀಟೆಡ್ ಆಗಿದ್ದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ. ಇವಾಗ ನಾನು ಎಂಟರ್ ಕೊಡ್ತೇನೆ. ಸೊ ಇದು ಡಿಸಪಿಯರ್ ಆಯಿತು ಇವಾಗ ಆ ವೋಚರ್. ಇವಾಗ ಎಸ್ಕೇಪ್ ಕೊಡ್ತೇನೆ ನಾನು. ಇವಾಗ ನೆಕ್ಸ್ಟ್ ನಾನು ಇದನ್ನ ಡೇ ಬುಕ್ಗೆ ಹೋಗಿ ಚೆಕ್ ಮಾಡ್ತೀನಿ. ಡೇ ಬುಕ್. ಸೊ ಅದು ಇಲ್ಲಿ ಡೇ ಬುಕ್ಕಲ್ಲಿ ರಿಸ್ಟೋರ್ ಆಗಿದೆ ಮತ್ತೆ. ಸೊ ಟ್ಯಾಲಿಯಲ್ಲಿ ಕೂಡ ವೋಚರ್ಸ್ ಡಿಲೀಟ್ ಮಾಡಿದರೆ ಅದನ್ನ ಮತ್ತೆ ಹೇಳಿ ರಿಸ್ಟೋರ್ ಮಾಡ್ಕೋಬೋದು. ಈ ಒಂದು ಆ್ಯಡ್ ಆನ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.